ಕ್ವಾರಿ ಪಾಸ್ ಹಾಗೂ ಪಂಗರ್ಶಾಲೆಗೆ ಹೇಗೆ ಹೋದ್ರಿ, ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಆಯಿತು, ಟ್ರಾವೆಲ್ ಎಲ್ಲ ಹೆಂಗೆ, ಇಟರ್ನರಿ ನಿಯರೆಸ್ಟ್ ಏರ್ಪೋರ್ಟ್ ಇರೋದು ದ್ಯಾರದೂನ್, ಬಟ್ ನಾವು ಚೂಸ್ ಮಾಡಿದ್ದು ಡೆಲ್ಲಿ. ಏನಕ್ಕೆ ರೀಸನ್ ಅಂತಂದರೆ, ನೀವು ಪರ್ಟಿಕ್ಯುಲರ್ ಆಗಿ ಸ್ನೋಫಾಲ್ಗೋಸ್ಕರ ಹೋಗ್ತಾ ಇದ್ದೀರಿ ಅಂತಂದರೆ ಈ ಕ್ವಾರಿ ಪಾಸ್ ಚೆಕ್ ಮಾಡೋದಕ್ಕೆ ನೀವೇನೇನು ಬೈ ಮಾಡಬೇಕು. ಪ್ರಿಪರೇಷನ್ಸ್ ಅಂತ ಬಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಸಿಯಲ್ಲಿ ಮಜಲ್ ಟಿಯರ್ ಆಗಿದೆ ಅಂತ ಹೇಳಿದ್ರು. ಸೊ ನನ್ನ ಚಾನಲ್ದು ನಿಶೆ ಏನು ಅಂತಂದರೆ, ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡೋ ಯಾವುದೇ ಉದ್ದೇಶ ಇರಲಿಲ್ಲ, ಆದರೆ ಸುಮಾರು ಕಡೆಯಿಂದ ರಿಕ್ವೆಸ್ಟ್ ಬರ್ತಾಯಿತ್ತು, ಕ್ವಾರಿ ಪಾಸ್ ಹಾಗೂ ಪಂಗರ್ಶಾಲೆಗೆ ಹೇಗೆ ಹೋದ್ರಿ, ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಆಯಿತು, ಟ್ರಾವೆಲ್ ಎಲ್ಲ ಹೆಂಗೆ, ಇಟರ್ನರಿ ಏನು, ಇದ್ರ ಬಗ್ಗೆ ಎಲ್ಲ ಸುಮಾರು ರಿಕ್ವೆಸ್ಟ್ ಬರ್ತಾಯಿತ್ತು. ಅದಕ್ಕೋಸ್ಕರ ಒಂದು ಶಾರ್ಟಾಗಿ ಒಂದು ಇನ್ಫೋ ವಿಡಿಯೋನ ಮಾಡೋಣ ಅಂತ. ಸೊ ಕ್ವಾರಿ ಪಾಸ್ ಹಾಗೂ ಪಂಗರ್ಶಾಲಾ ಪೀಕ್ ಇವೆರಡು ಟ್ರೆಕ್ಗೆ ನಾವು ಫಸ್ಟ್ ಹೋಗಿದ್ದು ಬೆಂಗಳೂರಿಂದ ಡೆಲ್ಲಿಗೆ. ನೀವು ಕ್ವಾರಿ ಪಾಸ್ ಟ್ರೆಕ್ಗೆ ಬೇಸ್ ಕ್ಯಾಂಪ್ಗೆ ಹೋಗ್ಬೇಕಂತಂದರೆ ನಿಮಗೆ ನಿಯರೆಸ್ಟ್ ಏರ್ಪೋರ್ಟ್ ಇರೋದು ದ್ಯಾರದೂನ್, ಬಟ್ ನಾವು ಚೂಸ್ ಮಾಡಿದ್ದು ಡೆಲ್ಲಿ. ಏನಕ್ಕೆ ರೀಸನ್ ಅಂತಂದರೆ, ದ್ಯಾರದೂನ್ಗೆ ಹೋಗ್ತೀನಿ ಅಂತಂದರೆ ನಿಮಗೆ ಬೆಂಗಳೂರಿಂದ ಕಡಿಮೆ ಫ್ಲೈಟ್ಸ್ ಇರುತ್ತೆ, ಮತ್ತು ಕಂಪೇರ್ ಟು ಡೆಲ್ಲಿ ನಿಮಗೆ 2-3 ಸಾವಿರ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಬಟ್ ನಾವು ಡೆಲ್ಲಿಯಿಂದ ಟ್ರಾವೆಲ್ ಏಜೆನ್ಸಿಯಿಂದ ಪಿಕ್ ಮಾಡಿಸಿ ಡೆಲ್ಲಿ ಟು ರಿಷಿಕೇಶ್ಗೆ ಎಕ್ಸ್ಟ್ರಾ 1000 ರುಪೀಸ್ನ ಪೇ ಮಾಡಿ ನಾವು ಡೆಲ್ಲಿಯಿಂದ ಪಿಕಪ್ ಮಾಡಿಸಿರ್ತೀವಿ. ಸೊ ನಿಮಗೆ ಅಲ್ಲಿ ಅರೌಂಡು 1-1.5 ಸಾವಿರ ದುಡ್ಡು ಕೂಡ ಉಳಿಯುತ್ತೆ. ಮತ್ತು ಡೆಲ್ಲಿಗೆ ನಿಮಗೆ ಜಾಸ್ತಿ ಫ್ಲೈಟ್ಸ್ ಇರೋದ್ರಿಂದ ನಿಮ್ಗೆ ಬೇಕಾಗಿರೋ ಟೈಮ್ಗೆ ಫ್ಲೈಟ್ನ ನೀವು ಚೂಸ್ ಮಾಡ್ಬೋದು. ಟ್ರಾವೆಲ್ ಏಜೆನ್ಸಿ ಬಂದು ನಿಮಗೆ ಡೆಲ್ಲಿಯಿಂದ ಪಿಕಪ್ ಮಾಡಿ ಕಾಚಿ ಬೇಸ್ ಕ್ಯಾಂಪಿಂದ ಹೋಗಿ ಮತ್ತು ಟ್ರೆಕ್ ಎಲ್ಲ ಮುಗಿಸಿ ವಾಪಸ್ ರಿಷಿಕೇಶ್ಗೆ ಬರೋವರೆಗೂ ಟ್ರಾವೆಲ್, ಫುಡ್, ಸ್ಟೇ ಕಂಪ್ಲೀಟ್ ಬಂದು ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ನೋಡ್ಕೊತಾರೆ. ಸೊ ನಾವು ಅಲ್ಲಿಂದ ಟ್ರೆಕ್ ಎಲ್ಲ ಮುಗಿಸ್ಕೊಂಡು ರಿಷಿಕೇಶ್ಗೆ ಬರ್ತೀವಿ. ನಿಮ್ಮದು ಪ್ಲಾನ್ ಯಾವಾಗಲೂ ಕಂಪ್ಲೀಟ್ಲಿ ಪ್ಯಾಕ್ಡ್ ಆಗಿರಬಾರ್ದು, ಒಂದು ದಿನ ಬಫರ್ನ ಇಟ್ಕೊಳ್ಳಿ. ಯಾಕಂದರೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಟ್ರಾವೆಲ್ದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಒಂದಿನ ಬಫರ್ ಇದ್ದರೆ ನೀವು ರಿಟರ್ನ್ ಏನು ನೀವು ಟ್ರೈನ್ ಅಥವಾ ಫ್ಲೈಟ್ನ ಬುಕ್ ಮಾಡಿರ್ತೀರ ಅದರಿಂದ ಆರಾಮಾಗಿ ಬರ್ಬೋದು. ಅದಕ್ಕೋಸ್ಕರ ಒಂದಿನ ಎಕ್ಸ್ಟ್ರಾ ಬಫರ್ ನಾವು ರಿಷಿಕೇಶಲ್ಲಿ ಇಟ್ಟಿದ್ವಿ. ರಿಷಿಕೇಶಲ್ಲಿ ಇಡೋದಕ್ಕೆ ಏನು ಉದ್ದೇಶ ಅಂತಂದರೆ, ಸುಮಾರು ಥರ ಆ್ಯಕ್ಟಿವಿಟೀಸ್ ನಿಮಗೆ ರಿಷಿಕೇಶಲ್ಲಿ ಮಾಡ್ಬೋದು. ರಿವರ್ ರಾಫ್ಟಿಂಗ್ ಇರ್ಬೋದು, ಬಂಜಿ ಜಂಪಿಂಗ್ ಇರ್ಬೋದು, ಮತ್ತು ಪ್ಯಾರಾಗ್ಲೈಡಿಂಗ್ ಇರ್ಬೋದು. ಈ ಸಲ ಹೋಗಿದಾಗ ನಾವು ಪ್ಯಾರಾಗ್ಲೈಡಿಂಗ್ನ ಮಾಡಿದ್ವಿ. ಮತ್ತು ಕ್ರಿಸ್ಮಸ್ ಟೈಮಲ್ಲಂತೂ ಒಳ್ಳೆ ವೈಬ್ ಇರುತ್ತೆ, ಡೋಂಟ್ ಮಿಸ್ ದಟ್. ನಾವು ರಿಷಿಕೇಶಲ್ಲಿ ಒಂದಿನ ಬಫರ್ ಮುಗಿಸ್ಕೊಂಡು ಅದರ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಟ್ರೈನ್ನ ತೊಗೊಂಡು ನಾವು ಮಥುರಾಗೆ ಹೋಗ್ತೀವಿ. ನಾವು ಮಥುರಾದಲ್ಲಿ ಸ್ಟೇ ಮಾಡಿ ಅವತ್ತು ನೈಟ್ ವೃಂದಾವನದಲ್ಲಿ ಪ್ರೇಮ್ ಮಂದಿರ ನೋಡಿಕೊಂಡು, ಅದ್ರ ನಾಳೆ ನಾವು ಮಥುರಾದಲ್ಲಿ ಮೇನ್ ಕೃಷ್ಣ ಟೆಂಪಲ್ ಏನಿದೆ ಅದನ್ನು ನೋಡಿಕೊಂಡು ಅದೇ ದಿನ ನಾವು ಆಗ್ರಾಗೆ ಬರ್ತೀವಿ. ಸಂಜೆ ತಾಜ್ ಮಹಲ್ನ ನೋಡಿಕೊಂಡು ನಾವು ರಿಟರ್ನ್ ಬೈ ಟ್ರೈನ್ ಬರ್ತೀವಿ. ಒನ್ ಮೋರ್ ಅಪ್ಡೇಟ್ ಏನು ಅಂತಂದರೆ, ಈ ಪ್ಲೇಸ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಸ್ನೋಫಾಲ್ಗೋಸ್ಕರ ಹೋಗ್ತಾ ಇದ್ದೀರಿ ಅಂತಂದರೆ ಆದಷ್ಟು ಜಾನ್ವರಿ ಎಂಡಿಂಗ್ ಆದಮೇಲೆ ಹೋಗೋದಕ್ಕೆ ಟ್ರೈ ಮಾಡಿ. ಈ ಎನ್ವಿರಾನ್ಮೆಂಟಲ್ ಚೇಂಜಸ್ಸಿಂದ ಇವಾಗ ಸ್ನೋಫಾಲ್ ಮುಂಚೆ ಥರ ಕರೆಕ್ಟಾಗಿ ಆಗ್ತಾಯಿಲ್ಲ. ಯೂಶ್ವಲಿ ಡಿಸೆಂಬರ್ ಮಿಡ್ಡಿಂದ ಸ್ನೋಫಾಲ್ ಆಗಬೇಕಿತ್ತು, ಬಟ್ ಈ ಸಲ ಜಾನ್ 23ಗೆ ಫಸ್ಟ್ ಸ್ನೋಫಾಲ್ ಆಗಿರೋದು 2026ಅಲ್ಲಿ. ಮತ್ತು ನಿಮಗೆ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಈ ಕ್ವಾರಿ ಪಾಸ್ ಚೆಕ್ ಮಾಡೋದಕ್ಕೆ ನೀವೇನೇನು ಬೈ ಮಾಡಬೇಕು ಅದ್ರದ್ದು ಡೀಟೇಲ್ಸ್ ಕೂಡ ನಾನು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಅದರಲ್ಲಿ ಯಾವ್ದಾದ್ರು ವಸ್ತು ನಿಮಗೆ ಮುಂದೆನೂ ಕೂಡ ಯೂಸ್ ಆಗುತ್ತೆ ಅಂತಂದರೆ ನೀವು ಬೇಕಾದರೆ ಬೈ ಮಾಡ್ಬೋದು. ಬಟ್ ನೀವು ಒನ್ ಟೈಮ್ ಹೋಗಿ ಬರ್ತೀವಿ ಅಂತಂದರೆ ಇಟ್ಸ್ ಬೆಟರ್ ಟು ರೆಂಟ್. ಪ್ರಿಪರೇಷನ್ಸ್ ಅಂತ ಬಂದರೆ ನೀವು ಬಿ ಪ್ರಿಪೇರ್ಡ್. ಯಾಕಂತಂದರೆ ಈ ಸಲ ಟ್ರಿಪ್ಪಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಲಾಸ್ಟ್ ಟೈಮ್ ನಾನು ಕೇದಾರ್ನಾಥ್ಗೆ ಹೋಗಿದ್ದೆ, 1 ಮಂತಿಂದ ಪ್ರಿಪೇರ್ ಆಗಿದ್ದೆ, ಡೈಲಿ ರನ್ನಿಂಗ್ ಎಕ್ಸಸೈಸ್ ಎಲ್ಲ ಮಾಡೋಗಿದ್ದೆ. ಸೊ ಕೇದಾರ್ನಾಥಲ್ಲಿ ನನಗೆ ಯಾವುದೇ ಥರ ತೊಂದರೆ ಆಗಿರಲಿಲ್ಲ. ಬಟ್ ಈ ಸಲ ನಾನು ಯಾವುದೇ ಪ್ರಿಪ್ರೇಷನ್ ಮಾಡೋಕ್ಕಾಗಿರಲಿಲ್ಲ, ಡೈರೆಕ್ಟ್ ಹೋದೆ. ಫಸ್ಟ್ ಡೇಯಿಂದನೇ ಕ್ರ್ಯಾಂಪ್ ಸ್ಟಾರ್ಟ್ ಆಯಿತು. ಸೊ ನಾನು ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವ್ರು ಹೇಳಿದ್ದು LCL, ನಮ್ಮ ನೀ ಮಜಲಲ್ಲಿ LCL ಅಂತ ಇರುತ್ತೆ, LCL ಮಜಲ್ ಟಿಯರ್ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ರಿಕವರಿ ಮಾಡೋದಕ್ಕೋಸ್ಕರ ಅರೌಂಡು 2-3 ತಿಂಗಳು ನನಗೆ ಟೈಮ್ ಬೇಕು. ಆ ಒಂದು ರೀಸನಿಂದ ನಂದು ಸೆಕೆಂಡ್ ವೀಡಿಯೋನ ಹೋಲ್ಡ್ ಮಾಡಿದ್ದೀನಿ. ಈ ಡಾಕ್ಯುಮೆಂಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗೆ ಆ್ಯಕ್ಚುಲಿ ನೆಕ್ಸ್ಟ್ ಯಾವುದೇ ಡಾಕ್ಯುಮೆಂಟ್ರಿ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ನಾನೇನೋ ಸುಮ್ಮನೆ ಒಂದು ಮೆಮೊರೀಸ್ಗೋಸ್ಕರ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ, ಬಟ್ ಅದಕ್ಕೆ ಬಂದಿದ್ದ ರೆಸ್ಪಾನ್ಸ್ ಇನ್ನೂ ಇದೇ ಥರ ಡಾಕ್ಯುಮೆಂಟ್ರಿ ವೀಡಿಯೋಸ್ನ ಮಾಡಬೇಕಂತ ಅನಿಸಿದ್ದು. ಯಾವುದೇ ಚಾನಲ್ ಆದ್ರೂ ಅದಕ್ಕೊಂದು ಉದ್ದೇಶ ಅನ್ನೋದು ಇರಬೇಕು. ಯಾವುದೇ ಉದ್ದೇಶ ಇಲ್ಲದೆ ನೀವು ಏನೋ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನನ್ನ ಚಾನಲ್ದು ನಿಶೆ ಏನು ಅಂತಂದರೆ, ಚಿಕ್ಕ ವಯಸ್ಸಿಂದ ಅದೊಂದು ಆಸೆ ಇತ್ತು. ಈಗ ನಾವು ಜಿಯೋಗ್ರಫಿ ಪಾಠ ಕೇಳಬೇಕಾದ್ರೆ ಮೌಂಟೇನ್ ಫಾಲ್ಸ್, ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್, ವೆಸ್ಟರ್ನ್ ಘಾಟ್ಸ್, ಸಹ್ಯಾದ್ರೀಸ್, ನೀಲಗಿರೀಸ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದು. ಬಟ್ ಸ್ಕೂಲಿಂದ ಅವಾಗ ನಮ್ಗೆ ಬಂದಾಗ ಅದನ್ನು ವಿಜುವಲಿ ಅದನ್ನು ನಾವು ಥಿಂಕ್ ಮಾಡೋದಕ್ಕೆ ನಮ್ಗೆ ಯಾವುದೇ ಥರ ವೀಡಿಯೋಸ್ ಇರಲಿಲ್ಲ, ಏನಿರಲಿಲ್ಲ. ಸೊ ನಂದು ಪ್ರಾಕ್ಟಿಕಲ್ ಆಗಿ ಯಾವುದೇ ಒಂದು ಸ್ಕೂಲ್ ಹುಡುಗ ಅವ್ನ ಮನೇಲಿ ಹೋಗಿ ಈಗ ನಾನು ಇವಾಗ ವರ್ಲ್ಡ್ ಸೆಕೆಂಡ್ ಹೈಯೆಸ್ಟ್ ಪೀಕ್ ಬಗ್ಗೆ ಕಲಿತೆ, ಫಸ್ಟ್ ಹೈಯೆಸ್ಟ್ ಪೀಕ್ ಬಗ್ಗೆ ಕಲಿತೆ, ನಾನು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಕಲಿತೆ, ಸಹ್ಯಾದ್ರಿ ಬಗ್ಗೆ ಕಲಿತೆ, ಅದ್ರ ಬಗ್ಗೆ ಬಂದು ಅವನು ವಿಜುವಲ್ ಮಾಡೋದಕ್ಕೆ ನಾನು ವೀಡಿಯೋ ಓಪನ್ ಮಾಡಿ ಅವ್ನು ನೋಡಬೇಕು. ಆವಾಗ ಇದನ್ನೆಲ್ಲ ಓದಿ ಯಾರು ವಿಜುವಲೈಸ್ ಮಾಡೋಕ್ಕಾಗಿರಲಿಲ್ಲ ಅವ್ರಿಗೂ ಕೂಡ ರಿಲೇಟ್ ಆಗೋ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಕೀಪ್ ಸಪೋರ್ಟಿಂಗ್.